ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಪಾಳೆಯದಲ್ಲಿದೆ. ಬಟ್ ಈ ಮುನಿಸು ಅಸಮಾಧಾನ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಒಂದು ಬಹಿರಂಗ ವೇದಿಕೆಯಲ್ಲಿ ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡ್ರು ಕೂಡ ಮಾತನಾಡದಿರೋ ಮಟ್ಟಿಗೆ ಇಬ್ಬರ ಮಧ್ಯೆ ಮುನಿಸು ಮುಂದುವರಿತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಡಿಕೆ ಶಿವಕುಮಾರ್ ಮತ್ತು ಸಾಹುಕಾರ್ ಮಧ್ಯೆ ಮುನಿಸು ಮುಂದುವರಿತಾ ಇದೆ. ಒಂದೇ ವೇದಿಕೆಯಲ್ಲಿದ್ರೂ ಕೂಡ ಸೌಜನ್ಯಕ್ಕೂ ಮಾತನಾಡಲಿಲ್ಲ. ಅಕ್ಕಪಕ್ಕ ಕೂತ್ರು ಇಬ್ಬರು ನಾಯಕರ ನಡುವೆ ಮಾತಿಲ್ಲ, ಕತೆ ಇಲ್ಲ. ರಾಜಣ್ಣ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮುಖಾಮುಖಿ ಆಗಿದ್ರು. ಡಿಕೆ ಶಿವಕುಮಾರ್ ಅವರ ಪಕ್ಕದಲ್ಲೇ ಕುಳಿತುಕೊಂಡು ಪೇಪರ್ ಓದ್ತಾ ಇದ್ರು ಸತೀಶ್ ಜಾರಕಿಹೊಳಿ. ಬಿಜೆಪಿ ನಾಯಕರ ಜೊತೆಗೆ ವೇದಿಕೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದಂತೆ ಈ ರೀತಿ ಮುನಿಸಿದೆಯಾ? ಇತ್ತ 2028ಕ್ಕೆ ನಾನೇ ಸಿಎಂ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆಕಾಂಕ್ಷಿ ಅಂದಿದ್ದಕ್ಕೇನೆ ಡಿಕೆ ಶಿವಕುಮಾರ್ ಅವರಿಗೆ ಅಸಮಾಧಾನ ಇದೆ. ಬಟ್ ಈ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಇಫ್ ಸಪೋಸ್ ಸಿದ್ದರಾಮಯ್ಯನವರು ಮುಂದೊಂದು ದಿನ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಬರುತ್ತೆ, ಹಾಗಾಗಿ ನಮ್ಮ ಜಾಗವನ್ನ ಸೇಫ್ ಮಾಡ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲೇ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇಲ್ಲ ಸಿಎಂ ಸ್ಥಾನನಾದ್ರೂ ಕೊಟ್ಟುಬಿಡಿ, ನಾವು ಕೇಳಿದವರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಪಟ್ಟು ಹಿಡ್ಕೊಂಡಿದ್ದಾರೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ವೈಮನಸ್ಸಿದೆ. ಬಟ್ ಇದಕ್ಕೂ ಮೊದಲು ಕೂಡ ಇಬ್ಬರ ಮಧ್ಯೆ ಎಲ್ಲವೂ ಸರಿ ಇತ್ತಾ? ಖಂಡಿತ ಇಲ್ಲ. ಕಾರಣ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮೂಗು ತೂರಿಸ್ತಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ, ನನಗೇ ಗೊತ್ತಿಲ್ಲದೆ ಹಲವು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನ ಇತ್ತು. ಈ ರೀತಿ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಎಲ್ಲಿಂದಲೋ ಬಂದು ನಮ್ಮ ಜಿಲ್ಲೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತ ಆದ್ರೆ ನಮಗೆ ಇಲಾಖೆಯ ಜವಾಬ್ದಾರಿನೇ ಬೇಡ ಅನ್ನೋ ಮಟ್ಟಿಗೆ ಅಸಮಾಧಾನಗಳನ್ನ ಹೊರಹಾಕೊಂಡಿದ್ರು ಸತೀಶ್ ಜಾರಕಿಹೊಳಿಯವರು. ಇದರ ಮುಂದುವರೆದ ಭಾಗ, ನಾನು ಶಕ್ತಿ ಪ್ರದರ್ಶನ ಮಾಡ್ತೀನಿ ದೆಹಲಿ ಮಟ್ಟದಲ್ಲಿ ಅಂತ ಒಂದು ದೊಡ್ಡ ಟೀಮ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು. ಬಟ್ ಅದಕ್ಕೆ ಸಿದ್ದರಾಮಯ್ಯನವರೇ ತಡವಡ್ಡಿದ್ರು ಅನ್ನೋದು ಕೂಡ ಬಹುತೇಕರಿಗೆ ಅದು ಬಹಿರಂಗ ವಿಚಾರಗಳು. ಇದು ಮುಂದುವರೆದು ಈಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಈ ರೀತಿ ವೈಮನಸ್ಸುಗಳು ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಒಂದು ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೆಪಿಸಿಸಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವೈಮನಸ್ಸಿದ್ರೂ ಕೂಡ ಆರಂಭದಿಂದಲೂ ಕೂಡ ಇಬ್ಬರು ನಾಯಕರ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ, ಬೆಳಗಾವಿ ರಾಜಕಾರಣಕ್ಕೆ ಹಸ್ತಕ್ಷೇಪ, ಇಲಾಖೆಯಲ್ಲಿ ಹಸ್ತಕ್ಷೇಪ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುನಿಸು ಇದ್ದೇ ಇತ್ತು. ಈಗ ಅದು ಮುಂದುವರಿತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಎಸ್ ಶ್ರುತಿ, ಏನು ಸತೀಶ್ ಜಾರಕಿಹೊಳಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯುತ್ತಿರುವಂತಹ ಮುಸುಕಿನ ಗುದ್ದಾಟ ಇವತ್ತಿಂದಲ್ಲ, ಬೆಳಗಾವಿಯ ರಾಜಕಾರಣದಲ್ಲಿ ತಲೆ ಹಾಕ್ತಿದ್ದಾರೆ ಅನ್ನುವ ಕಾರಣಕ್ಕೆ ಸಿಎಂಗೆ ಖುದ್ದು ಸತೀಶ್ ಜಾರಕಿಹೊಳಿ ಡಿಸಿಎಂ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, ದೂರನ್ನ ಕೊಟ್ಟಿದ್ರು. ಅದಾದ ಬಳಿಕ ಏನು ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಆದ್ರೆ ನಾನು ಸಿಎಂ ಆಗ್ತೀನಿ ಅನ್ನುವಂತ ಒಂದು ಆಸೆನ ಇಟ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡ್ತಿರುವಂತದ್ದು ಸತೀಶ್ ಜಾರಕಿಹೊಳಿ. 2028ಕ್ಕೆ ನಾನೇ ಸಿಎಂ ಅನ್ನುವಂತ ಆಕಾಂಕ್ಷೆಯನ್ನ ಈಗಾಗಲೇ ಸತೀಶ್ ಜಾರಕಿಹೊಳಿ ಹೊರಗಾಕಿದ್ದಾರೆ. ಇತ್ತ 2028ರ ಚುನಾವಣೆ ಮೇಲೆ ಏನು ಕಾಂಗ್ರೆಸ್ ಕಣ್ಣಿಟ್ಟಿದೆ, ಅದರ ಜೊತೆಗೆ ಪಟ್ಟದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ ಕಣ್ಣಿಟ್ಟಿರುವಂತದ್ದು. ಇದರ ನಡುವೆ ಮೊನ್ನೆ ಅಷ್ಟೇ ಬಳ್ಳಾರಿಯಲ್ಲಿ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ 2028ರ ಚುನಾವಣೆ ಗೆದ್ಮೇಲೆ ಸಿಎಂ ಪಟ್ಟದ ಆಸೆಯನ್ನು ಕೂಡ ವ್ಯಕ್ತಪಡಿಸುವಂತದ್ರ ಜೊತೆಗೆ ಎಲ್ಲವನ್ನೂ ಮಾಡೋದು ಕೂಡ ಹೈಕಮಾಂಡ್ ಅನ್ನುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ರು. ಹೀಗಾಗಿ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಮತ್ತಷ್ಟು ತಾರಕಕ್ಕೆ ಏರ್ತಾ ಇದೆ. ಅದರಲ್ಲೂ ಕೂಡ ಎದುರು ಕೂಡ ಯಾವುದೇ ರೀತಿಯ ಮಾತುಕತೆ ಇಲ್ಲದಂತ ಮಾತುಗಳು ಕೇಳಿ ಬರ್ತಿರುವಂತದ್ದು. ಯಾಕಂತಂದ್ರೆ ಪಟ್ಟದ ಆಸೆ ಮೇಲೆ ಕಣ್ಣಿಟ್ಟಿರುವುದ್ರ ನಡುವೆ ಸಾಕಷ್ಟು ಅಸಮಾಧಾನ, ಆಕ್ರೋಶ ಇದ್ದೇ ಇರುತ್ತೆ. ನನ್ನ ಕನಸಿಗೆ ಅಡ್ಡಿ ಆಗ್ತಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತು ದಲಿತ ಮತ್ತು ಹಿಂದ ಸಚಿವರನ್ನ ಒಂದುಗೂಡಿಸಿಕೊಂಡು ಸತೀಶ್ ಜಾರಕಿಹೊಳಿ ಬಣ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಈಗಾಗಲೇ ಹೊರಗೆ ಬಂದಿರುವಂತದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಸಮಾಧಾನ ಇದ್ದೇ ಇದೆ. ಇಲಾಖೆಯ ವಿಚಾರದಲ್ಲೂ ಕೂಡ ಮೊನ್ನೆ ಸಿಎಸ್ ಅವರಿಗೆ ಪತ್ರವನ್ನ ಬರೆದಿದ್ರು. ನೀರಾವರಿ ಇಲಾಖೆದು ಇಂಜಿನಿಯರ್ಗಳ ಬದಲಾವಣೆ ವಿಚಾರಕ್ಕಾಗಿ ಸಿಎಂಗೆ ಪತ್ರ ಬರೆದು ಸರ್ಕಾರಕ್ಕೆ ಮುಜುಗರ ತರುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಹೀಗಾಗಿ ಕೆಲವೊಂದಿಷ್ಟು ಬೆಳಗಾವಿ ವಿಚಾರದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಅಸಮಾಧಾನ ಇರುವಂತದ್ದು. ಈ ನಿಟ್ಟಿನಲ್ಲಿ 2028ರ ಚುನಾವಣೆ ಯಾವ ರೀತಿ ಹೋಗುತ್ತೆ, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಈ ಮುಸುಕಿನ ಗುದ್ದಾಟ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ತರುತ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗಿರುವಂತದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.